ಸರ್, ಅವತ್ತು ಪವಿತ್ರ ಜಯರಾಮ್ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲೂ ಕೂಡ ಬಂದಿದ್ರು. ಆ ಅಪಘಾತ ಆಗೋ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಕಾರ್ನಲ್ಲಿದ್ದರು, ಇವರು ಬದುಕಿದ್ರು. ಅವತ್ತು ಕೂಡ ಸಾಕಷ್ಟು ನೋವಲ್ಲಿದ್ದರು ಅಂತ್ಯಕ್ರಿಯೆ ಸಂದರ್ಭದಲ್ಲಿ. ಅವತ್ತೇನಾರ ನೋವು ತೋಡ್ಕೊಂಡಿದ್ರು ಸರ್ ಅಲ್ಲಿ ಸಂದರ್ಭದಲ್ಲಿ? ಅಲ್ಲ, ಅಂತ್ಯಕ್ರಿಯೆ ಆಗುವಾಗಲೇ ನನ್ನ ಜೊತೆಲಿ ಮಾತಾಡಿದ್ರು ಅವರು. ಅವರು ಏನು ಮಾತಾಡಿದ್ರು ಅಂತಂದರೆ, ನಾನು ಇವ್ರು ಬುಟ್ಟಿ ನಾನು ಇರುಕೆ ಆಯ್ತಲ್ಲ ಅಂತ ಅವರು ಬೆಂಕಿ ಅಂತ್ಯಕ್ರಿಯೆ ಮಾಡೋಕ್ಕೆ ಹೋದ್ರು. ಅವ್ರನ್ನ ಕರೀತಾಯಿದ್ರು, ಬರ್ತಾನೆ ಇರಲ್ಲ, ಜೊತೆಲೇ ಹೋಯ್ತಾಯಿದ್ರು. ಒಂದು ಬ್ಯಾನರ್ನು ಸುಧಾ ಬಿಟ್ಟಿರಲ್ಲ. ಮತ್ತು ಅವ್ರು ನಾವು ಬಾಡಿ ಹೆಂಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಅವರು ಕೈ ಇಟ್ಕೊಂಡೆಲ್ಲ ಅವರು ಮುಖದ ಮೇಲೆ ಕೈ ಇಟ್ಕೊಂಡು ಮುಖ ಎಲ್ಲ ಸಾರ್ಕೊಂಡು ಒಟ್ಟಿನಲ್ಲಿ ಅವ್ರನ್ನ ಮಗ್ನದಲ್ಲೇ ಇವರಿದ್ದರು. ಅವರು ಅಂತ್ಯಕ್ರಿಯೆ ಆದ್ರೂ ನಾನು ಬೇರೆ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ, ಪವಿತ್ರದ ನೆನಪಲ್ಲೇ ಇದ್ದರು. ನಮಗೆ ಅವರು ಲಾಸ್ಟ್ ಫೈನಲ್ ಹೋಗ್ಬೇಕಾದ್ರಾಗ ಹೇಳಿದ್ರು, ಅಣ್ಣ ನನ್ನ ಪರಿಸ್ಥಿತಿ ಹಿಂಗಾಯಿತು, ಈಗ ನಾವು ಏನು ಮಾಡಬೇಕು ಅಂತ ತೋರಿಸ್ತಾಯಿಲ್ಲ ಕಣ, ನನಗೆ ಪವಿತ್ರನೇ ನಂಗೆ ದಾರಿಯಾಗಿತ್ತು. ಈಗ ನಾವು ಸೀರಿಯಲ್ಗೆಲ್ಲ ಒಂದು ಮುಂದೆ ಈಗ 2 ಸೀರಿಯಲ್ಗೆ ಮೊನ್ನೆ ಬೆಂಗಳೂರು 24x7ಗೆ ದರ್ಶನ್ ಏನೋ ಮಾಡ್ತಾ ಇರಬೇಕಾದ್ರೆ ಸುನೀಲ್ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದಕ್ಕೂ ಅಗ್ರಿಮೆಂಟಿಗೆ ಬಂದು ಅವರು ಬಂದು ಹೋಗ್ಬೇಕಾದಾಗ ಸ್ವಲ್ಪ ಓಡಾಡಿ ಟೆನ್ಷನ್ನಾಗಿ ಅವರು ಗಾಬರಿಲಿ, ಮಳೆ ಸಿಕ್ಕಾಪಟ್ಟೆ ಮಳೆ ಅಂತ ಬೆಂಗಳೂರೆಲ್ಲ. ಅವಾಗ ಅವ್ರು ವೆಯ್ಟ್ ಮಾಡೋಗಿದ್ರೆ ಏನೋ ಆಯ್ತಾ ಇರಲಿಲ್ಲ ಅಂತ ಹೇಳಿದ್ರು. ನಮಗೆ ಅಲ್ಲಿ ಆಂಧ್ರದಲ್ಲಿ ಯಾವುದೋ ಒಂದು ಶೂಟಿಂಗ್ಗೆ ಸೈನ್ ಹಾಕ್ಬೇಕಾಯ್ತಂತೆ ಅರ್ಜೆಂಟು. ಆ ಶೂಟಿಂಗ್ ಸೈನ್ ಹಾಕ್ಬೇಕಾದಾಗ ನೈಟೇ ಹೊಟ್ಟೋಗಿ ಈ ಥರ ಆಗಿರೋದು. ಸರ್, ಅಂದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮೆಸೇಜ್ ಕೂಡ ಮಾಡಿದ್ದಾರೆ, ಅಂದರೆ ಒಂದು ಪೋಸ್ಟ್ ಮಾಡಿರುವಂಥದ್ದು. ಅವ್ರ ಹುಟ್ಟುಹಬ್ಬ ಇದೆ, ನನ್ನ ಕರಿತಾ ಇದ್ದಾರೆ, ನಾನು ಕೂಡ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಆತ್ಮಹತ್ಯೆಯನ್ನು ನೆನ್ನೆ ಮಾಡ್ಕೊಂಡಿದ್ದಾರೆ ಸರ್. ಅಲ್ಲ, ಅವ್ರ ಹುಟ್ಟುಹಬ್ಬಕ್ಕೋಸ್ಕರನೇ ಅವ್ರ ತಂದೆದ ಒಂದು ಇದನ್ನೇ ಕೊಟ್ಟಿದ್ದಾರೆ. ಅವ್ರ ಹುಟ್ಟುಹಬ್ಬದ ದಿವಸನೇ ಅವ್ರ ತಂದೆದು ಒಂದು ಸ್ಟ್ಯಾಚ್ಯೂ ಮಾಡಿ ಒಂದು ಗೊಂಬೆ ಥರ ಕೊಟ್ಟಿದ್ದಾರೆ ಹುಟ್ಟುಹಬ್ಬಕ್ಕೆ. ಆದರೂ ಅವಳ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದ, ವಿಶ್ವಾಸ ಇಟ್ಟಿದ್ದ, ನಂಬಿಕೆ ಇಟ್ಟಿದ್ದ. ಆದರೂ ದೇವರು ಏಕಾಏಕಿ ಈ ಥರ ಮಾಡಲಾಗಿ ಏನು ಅಂತ ಗೊತ್ತಾಗಲಿಲ್ಲ. ಅವನು ಹೇಳ್ದ, ನಾವು ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಈಗ ಶೂಟಿಂಗೆಲ್ಲ ಬೇಜಾನ್ ಅಗ್ರಿಮೆಂಟ್ ಆಗ್ಬಿಟ್ಟಿದೆ, ಯಾವ ರೀತಿ ಮಾಡೋದು ಏನು ಅಂತ ಗೊತ್ತಾಯ್ತಲ್ಲ ಅಂತ. ಇಲ್ಲಿಗೆ ಬಂದೋದ್ಮೇಲೆ ಮತ್ತೇನಾರ ಕಾಲ್ ಮಾಡಿದ್ರಾ? ಯಾವಾಗ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರಾ? ಇಲ್ಲ, ಫೋನ್ ನಂಬರ್ ತಗೊಂಡಿದ್ರು. ಮತ್ತು ಇದು ಅಂತ್ಯಕ್ರಿಯೆ ಆಗಿ ಮುಂದೆ ಹೇಳಿದರು, ಮಾಮೂಲಿ ಹಿಂಗೆ ನಂಬರ್ ಕೊಟ್ಟಿದ್ರು ನನಗೆ, ನಿಮ್ಮ ಏನಾದ್ರು ನನಗೆ ಈ ನಂಬರ್ಗೆ ಮಾಡಿ ಅಂತ. ನಾನು ಮಾಡಲಿಲ್ಲ ಅವ್ರಿಗೆ. ತಿಥಿಗೆ ಬರ್ತಾರಲ್ಲ, ಬಂದಾಗ ಮಾತಾಡುವ ಅಂದ್ಬಿಟ್ಟು ಮಾಡಿದೆ. ಆಮೇಲೆ ಈಗ ನಿನ್ನೆಯಿಂದ ಬೆಳಗ್ಗೆಯಿಂದ ಕಾಲ್ ಮಾಡಿದೆ, ನೋಡ್ಬಿಟ್ಟು ಯಾರು ಕಾಲ್ ಆನ್ಸರ್ ಮಾಡ್ತಾಯಿಲ್ಲ. ನಾನು ಅವ್ರ ಕಾಲ್ಗೆ ಮಾಡಿದೆ, ಆನ್ಸರ್ ಮಾಡ್ತಾಯಿಲ್ಲ ಅವರು. ಇದಿಷ್ಟು ಕೂಡ ಪವಿತ್ರ ಜಯರಾಮ್ ಅವರ ಸಂಬಂಧಿಕರ ಮಾತುಗಳು. ಅಂದರೆ ಸಾಕಷ್ಟು ಅವತ್ತು ಅಂತ್ಯಕ್ರಿಯೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನೋವನ್ನು ತೋಡ್ಕೊಂಡಿದ್ರು. ಈ ರೀತಿ ಒಂದು ವಿಚಾರವನ್ನು ಕೇಳಿ ನಮಗೂ ಕೂಡ ಒಂದು ಸಾಕಷ್ಟು ಶಾಕಿಂಗ್ ಆಗಿದೆ ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.